ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶೋಭಾ ವಿಲೇಜ್ ಲೈಫ್ ಆ್ಯಂಡ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಬನ್ನಿ ಫ್ರೆಂಡ್ಸ್, ಈ ದಿನ ನಾವು ಸಾಂಪ್ರದಾಯಿಕ ರುಚಿಯಿಂದ ಕೂಡಿರುವಂತಹ ಹಲಸಿನ ಗಟ್ಟಿಯನ್ನು ಮನೆಯಲ್ಲಿ ಸುಲಭವಾಗಿ ಹೇಗೆ ತಯಾರಿಸ್ಬೋದು ಅನ್ನೋದನ್ನು ತೋರಿಸ್ತೇನೆ. ಮೊದಲಿಗೆ ಇಲ್ಲಿ ನಾವು ಹಲಸಿನ ಸೋಳೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇವೆ. ಆಮೇಲೆ ಆಲ್ರೆಡಿ ನೆನೆಸಿಟ್ಟುಕೊಂಡಿರುವಂಥ ಅಕ್ಕಿಯನ್ನು ಗ್ರೈಂಡರ್ಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ತಿದ್ದೇವೆ. ಆಮೇಲೆ ಅದಕ್ಕೆ ತೆಂಗಿನ ತುರಿಯನ್ನು ಹಾಕ್ಕೊಂಡು ಜೊತೆಯಲ್ಲಿ ಗ್ರೈಂಡ್ ಮಾಡ್ಕೋತಿದ್ದೇವೆ. ಆಮೇಲೆ ಇಲ್ಲಿ ಒಂದು ನಾವು ನೆನಪಿಟ್ಕೊಳ್ಬೇಕು, ಇದಕ್ಕೆ ನಾವು ನೀರನ್ನು ಆ್ಯಡ್ ಮಾಡಬಾರ್ದು. ನೀರು ಆ್ಯಡ್ ಮಾಡಿದರೆ ಅದು ಹಿಟ್ಟು ತುಂಬ ತೆಳುವಾದರೆ ನಮಗೆ ಗಟ್ಟಿ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ಬೋದು. ಅದೇ ರೀತಿ ಇಲ್ಲಿ ನೋಡಿ, ಇದು ಒಳ್ಳೆ ಸ್ಮೆಲ್ ಬರಬೇಕು ಅಂತ ಇದ್ದರೆ ಅದಕ್ಕೆ ಒಳ್ಳೆ ಮೆಣಸು, ಅದೇ ರೀತಿ ಲವಂಗ, ಆಮೇಲೆ ಏಲಕ್ಕಿ ಇದನ್ನು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಆಮೇಲೆ ಇಲ್ಲಿ ಹಲಸಿನ ಸೋಳೆ ಅದು ಸ್ವೀಟ್ ಇಲ್ಲದ ಕಾರಣ ಅದಕ್ಕೆ ನಾವು ಇಲ್ಲಿ ಬೆಲ್ಲ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಿದ್ದೇವೆ. ಹೀಗೆ ನಾವು ಸಪ್ರೇಟ್ ಅದನ್ನು ಹಿಟ್ಟನ್ನು ತೆಗೆದು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡೆವು. ಆಮೇಲೆ ಹಲಸಿನ ಸೋಳೆಯನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡಿಕೊಂಡು ಸಪ್ರೇಟ್ ಆಗಿ ಆಮೇಲೆ ಜೊತೆಯಲ್ಲಿ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಇವಾಗ ನೋಡಿ ಇಲ್ಲಿ ಗಟ್ಟಿಯನ್ನು ಮಾಡ್ತಿದ್ದೇವೆ. ಈ ರೀತಿಯ ಎಲೆಯಲ್ಲಿ ನಾವು ಹಿಟ್ಟನ್ನು ಹಾಕಿಬಿಟ್ಟು ಹಲಸಿನ ಗಟ್ಟಿಯನ್ನು ಮಾಡ್ಬೋದು. ಸಿಟಿಯಲ್ಲಿ ಇರೋರಿಗೆ ಇಂತಹ ಎಲೆ ಸಿಗದ ಕಾರಣ ಅವರು ಬಟ್ಲು ಅಥವಾ ಲೋಟದಲ್ಲಿ ಹಾಕಿಬಿಟ್ಟು ಇಡ್ಲಿ ಪಾತ್ರೆ ಅಥವಾ ಬೇರೆ ಯಾವುದು ಪಾತ್ರೆ ಇದ್ದರೆ ಅದರಲ್ಲಿ ಬೇಯಿಸಿಕೊಳ್ಬೋದು. ಆವಾಗ ನಮಗೆ ಚೆನ್ನಾಗಿ ಹಲಸಿನ ಗಟ್ಟಿ ರೆಡಿಯಾಗಿ ಬರುತ್ತೆ. ಇಲ್ಲಿ ನಾವು ಹಿಟ್ಟು ಸ್ವಲ್ಪ ತುಂಬ ಇದ್ದ ಕಾರಣ ಈ ರೀತಿಯಾಗಿ ಸ್ವಲ್ಪ ಎಲೆಯಲ್ಲಿ ತುಂಬ ಬೇಕಾಗುತ್ತೆ. ಹಿಟ್ಟು ತುಂಬ ಇದ್ದರೆ ನಿಮಗೆ ಎಷ್ಟು ಬೇಕು ಅಷ್ಟನ್ನು ನೋಡ್ಕೊಂಡಲ್ಲಿ ನೀವು ರೆಡಿ ಮಾಡ್ಕೋಬಹುದು. ಆಮೇಲೆ ನೋಡಿ, ಇದು ಕರಾವಳಿ ಭಾಗದ ಜನರು ಹೆಚ್ಚಾಗಿ ಇಷ್ಟಪಟ್ಟು ತಿನ್ನುವಂತಹ ಒಂದು ವಿಶಿಷ್ಟ ತಿಂಡಿಯಾಗಿದೆ. ಇದು ಅತ್ಯಂತ ಒಳ್ಳೆಯ ಟೇಸ್ಟನ್ನು ಕೊಡುತ್ತೆ. ಆಮೇಲೆ ನಾವಿಲ್ಲಿ ಇದನ್ನು ಒಲೆಯಲ್ಲಿ ಬೇಯಿಸಲಿಕ್ಕೆ ಇಟ್ಟೆವು. ಆಮೇಲೆ ನೋಡಿ, ಇವಾಗ ಚೆನ್ನಾಗಿ ಹಲಸಿನ ಗಟ್ಟಿ ರೆಡಿಯಾಗಿ ಬಂದಿದೆ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಲು ಮರೆಯಬೇಡಿ. ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಾನು ಇನ್ನು ಮುಂದಿನ ರೆಸಿಪಿಯಲ್ಲಿ ನಿಮಗೆ ಸಿಗ್ತೇನೆ. ಓಕೆ, ಬಾಯ್.